ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವತ್ತು ಬದುಕಿದ್ಯಾ ಸತ್ತಿದ್ಯಾ ಅಂತ ನಿಜವೂ ನನಗಂತೂ ಗೊತ್ತಿಲ್ಲಪ್ಪ. ಬಹುಶಃ ಬದುಕಿದ್ರೆ ನೆಟ್ಟಿಗೆ ಕೆಲಸ ಅಂತ ಮಾಡಿರೋರು. ಏನಕ್ಕಪ್ಪ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಈ ಪ್ರಾದೇಶಿಕ ಕಚೇರಿ ನೆಲಮಂಗಲ ಆಗಿರ್ಬೋದು, ಪ್ರಾದೇಶಿಕ ಕಚೇರಿ ದಾಸರಳ್ಳಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಏನಿವತ್ತು ನಾವು ನಿಸರ್ಗವನ್ನ ಕಾಪಾಡಬೇಕು, ಪರಿಸರವನ್ನ ನಾವು ಉಳಿಸ್ಬೇಕು. ಯಾವ್ದಕ್ಕೋಸ್ಕರ ಉಳಿಸ್ಬೇಕಂದ್ರೆ ಕಾರ್ಖಾನೆಗಳಿಂದ ಬರುವಂತ ಕಲುಷಿತ ನೀರು, ತ್ಯಾಜ್ಯ ನೀರು ಇವತ್ತು ಎಷ್ಟರ ಮಟ್ಟಿಗೆ ಆವರಿಸ್ತಾ ಇದಾರೆ ಅಂದ್ರೆ ಯಾವುದೇ ಫಿಲ್ಟರ್ ನ ಮಾಡಕ್ ಹೋಗಲ್ಲ. ಏಕಾಏಕಿ ಫಿಲ್ಟರ್ ಮಾಡದಲ್ಲಿ ಯಾರೋ ಒಬ್ಬ ದಲ್ಲಾಳಿ ನಮ್ಮ ಮಗುವಿಗೆ ದುಡ್ಡು ಕೊಟ್ಟು ಕೆರೆಗೋ ಇಲ್ಲ ರಾಜಕಾಲುವೆಗೆ ಇಲ್ಲ ನೇರವಾಗಿ ಎಲ್ಲೋ ಒಂಥರ ಬಯಲು ಪ್ರದೇಶಗಳಿಗೆ ಬಿಡುವಂತ ಕೆಲಸವನ್ನ ಈ ಸಾಕಷ್ಟು ಕಂಪನಿಗಳು ಕಾರ್ಖಾನೆಗಳು ಮಾಡ್ತಾ ಇದ್ದಾರೆ. ಅದರ ಸಂಬಂಧ ನಾವೇನ್ ಮಾಡ್ತೀವಿ, ಪ್ರಾದೇಶಿಕ ಕಚೇರಿಗಳಾದಂತ ನೆಲಮಂಗಲ ದಾಸರಳ್ಳಿಗೆ ಲಿಖಿತವಾಗಿ ದೂರನ್ನ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಎಸ್ಸಿಗೂ ಕೂಡ ಗಮನಕ್ಕೆ ಅವರು ಕೂಡ ಲಿಖಿತವಾಗಿ ದೂರನ್ನ ಕೊಡ್ತೀವಿ. ಯಾವ್ಯಾವ ವಿಚಾರ ಸಂಬಂಧಪಟ್ಟಂದ್ರೆ ನೆಲಮಂಗಲ ವ್ಯಾಪ್ತಿಯಲ್ಲಿ ಇರುವಂತಹ ಬಾಲಾಂಬಿಕಾ ಮೆಟಲ್ ಫಿನಿಶರ್ ಅಂತ ಒಂದು ದಾವಸ್ಪೇಟೆ ವ್ಯಾಪ್ತಿ ಇಂಡಸ್ಟ್ರಿ ಇರುವಂತಹ ಬಾಲಾಂಬಿಕಾ ಮೆಟಲ್ ಫಿನಿಶರ್ ಅಂತ ವಿಚಾರ ಸಂಬಂಧಪಟ್ಟ ದೂರು ಕೊಡ್ತೀವಿ. ಕೆನ್ನಾ ಮೆಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಎಂಟಿ ಮೈಲ್ ಇದೆಯಾ ಇದು ಸಂಬಂಧಪಟ್ಟ ದೂರನ್ನ ಕೊಡ್ತೀವಿ. ಮತ್ತೆ ಇಂಗೆಕ್ಸ್ ಬಟಾನಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿರುದ್ಧ ದೂರನ್ನ ಕೊಡ್ತೀವಿ. ಇಷ್ಟೂ ಕಂಪನಿಗಳ ವಿರುದ್ಧ ನಾವು ದೂರನ್ನ ಕೊಡ್ತೀವಿ. ಅಕ್ರಮವಾಗಿ, ಅನಧಿಕೃತವಾಗಿ, ಕಾನೂನು ಬಾಹಿರವಾಗಿ, ಕಾನೂನ ನಿಯಮಾವಳಿಗಳನ್ನ ಮೀರಿ, ವಾಣಿಜ್ಯ ನಿಯಮಾವಳಿಗಳನ್ನ ಮೀರಿ ಇವ್ರೇನ್ ಮಾಡ್ತಾರೆ, ಲಾರಿಗಳ ಮುಖಾಂತರ ಕಲುಷಿತವಾದ ನೀರನ್ನ ಬಯಲು ಪ್ರದೇಶಗಳಿಗೆ, ರಾಜಕಾಲುವೆಗೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದು ಸಂಬಂಧಪಟ್ಟ ದೂರನ್ನ ಕೊಡ್ತೀವಿ. ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಸಾಕಷ್ಟು ತಿಂಗಳು ಕಳೆದ್ರು ಕೂಡ ಮುಚ್ಚುವಂತ ಕೆಲಸವನ್ನ ಈ ಅಧಿಕಾರಿಗಳು ಹಾಗೂ ಮೇಲಧಿಕಾರಿಗಳು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಮತ್ತೆ ಇವರ ಕರ್ತವ್ಯವನ್ನು ಇವರಿಗಿರುವಂತಹ ಅಧಿಕಾರದ ಒಂದು ವ್ಯಾಪ್ತಿಯನ್ನೇ ಸರಿಯಾಗಿ ಬಳಕೆ ಮಾಡಕ್ಕಾಗ್ತಿಲ್ಲ, ಸರಿಯಾಗಿ ತನಿಖೆಯನ್ನ ಮಾಡಕ್ಕಾಗ್ತಿಲ್ಲ, ಸರಿಯಾಗಿ ಈ ಕಾರ್ಯನ ಕಡಿವಾಣ ಹಾಕ್ಲಿಕ್ಕಂತ ಇಲ್ಲ ಅಂದ್ಮೇಲೆ ಇವ್ರು ಯಾವ ಸೀಮ್ ಅಧಿಕಾರಿಗಳಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇನ್ಮೇಲಾದ್ರೂ ಇವ್ರಿಗೆ ಅಧಿಕಾರಿಗಳನ್ನ ಸೇರಿದ ವಜಾಗೊಳಿಸುವ ಕೆಲಸವನ್ನ ಇಲ್ಲ ಇದು ಸಂಬಂಧಪಟ್ಟ ಮುಚ್ಚುವ ಕಂಪನಿಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಖಂಡಿತವೂ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಇಂತಹ ಅಧಿಕಾರಿಗಳು ಸರ್ಕಾರ ಸಂಬಳ ಕೊಟ್ಟಿಟ್ಕೊಂಡು ಸರ್ಕಾರಿ ಕೆಲಸ ಮಾಡ್ರಿ ಅಂತಂದ್ರೆ ಇವ್ರು ಅದನ್ನು ಪ್ರಾಮಾಣಿಕವಾಗಿ ಮಾಡಕ್ ತಯಾರಾಗಿಲ್ಲ ಅಂತಂದ್ರೆ ಇನ್ ಯಾವ ಮಟ್ಟಿಗೆ ನಾವು ಪ್ರಶ್ನೆ ಮಾಡ್ಬೇಕು? ಇನ್ನ ಯಾವ ವ್ಯವಸ್ಥೆ ನಾವಿದ್ದೀವಿ ಎಲ್ಲರೂ ಕೂಡ ನಾವು